ಒಂದು ಕಹಿ ವಿಚ್ಛೇದನ ಬರೀ ಫ್ಯಾಮಿಲಿ ಕೋರ್ಟ್ಗೆ ಸೀಮಿತ ಆಗದೆ ಅಂದ್ರೆ ಬರೋಬ್ಬರಿ 25ಕ್ಕೂ ಹೆಚ್ಚು ಮೊಕದ್ದಮೆಗಳ ಒಂದು ಭೀಕರ ಕಾನೂನು ಯುದ್ಧ ಆಗಿ ಬದಲಾದ ಕಥೆ ಇದು. ನಿಜ. ಯೋಚನೆ ಮಾಡಿ, ಈ ಸೇಡಿನ ಸಮರದಲ್ಲಿ ಗಂಡ ಮತ್ತೆ ಆತನ ವಯಸ್ಸಾದ ತಂದೆ 100ಕ್ಕೂ ಹೆಚ್ಚು ದಿನ ಜೈಲು ಪಾಲಾಗ್ತಾರೆ. ಹೌದು. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಸುಪ್ರೀಂ ಕೋರ್ಟಿನ ಆ ಶಿವಾಂಗಿ ಬನ್ಸಾಲ್ ವಿರುದ್ಧ ಸಾಹೇಬ್ ಬನ್ಸಾಲ್ ತೀರ್ಪಿನ ದಾಖಲೆಗಳ ಬಗ್ಗೆ ಮಾತಾಡ್ತಿದ್ದೀವಿ. ಖಂಡಿತ. ಇಲ್ಲಿ ಅಧಿಕಾರದಲ್ಲಿರುವವರು, ಅದರಲ್ಲೂ ಸ್ವತಃ ಒಬ್ಬ IPS ಅಧಿಕಾರಿಯಾದ ಪತ್ನಿ, ಕಾನೂನನ್ನೇ ಅಂದ್ರೆ ತನ್ನ ವೈಯಕ್ತಿಕ ಸೇಡಿಗೆ ಹೇಗೆ ಅಸ್ತ್ರವಾಗಿ ಬಳಸಿದ್ರು ಅನ್ನೋದು ನಿಜಕ್ಕೂ ಆಘಾತಕಾರಿ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ಬಹು ರಾಜ್ಯಗಳಿಗೆ ಹಬ್ಬಿದ್ದ ಒಂದು ಕಾನೂನು ಅವ್ಯವಸ್ಥೆಗೆ ಸುಪ್ರೀಂ ಕೋರ್ಟನ ಸಂವಿಧಾನಿಕ ಮಹಾಶಕ್ತಿಯನ್ನ ಬಳಸಿ ಹೇಗೆ ಸಂಪೂರ್ಣವಾಗಿ ಅಂತ್ಯ ಹಾಡಿತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ಇಂದಿನ ನಮ್ಮ ಉದ್ದೇಶ. ನೋಡಿ, 2015ರಲ್ಲಿ ಮದುವೆಯಾದ ಈ ದಂಪತಿ 2018ರಷ್ಟರಲ್ಲಿ ಬೇರ್ಪಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಅಸ್ಲಿ ಕದನ. ಅಂದ್ರೆ ಇದು ಒಂದೆರಡು ಕೇಸ್ ಅಲ್ಲ. ದೆಹಲಿಯಿಂದ ಹಿಡಿದು ಉತ್ತರ ಪ್ರದೇಶದ ಹಾಪೂರ್, ಅಲಿಗಢ್, ಅಲಹಾಬಾದ್ವರೆಗೆ ಸುಮಾರು 25ಕ್ಕೂ ಹೆಚ್ಚು ದ್ವೇಷಪೂರಿತ ಪ್ರಕರಣಗಳು ದಾಖಲಾಗ್ತವೆ. ಹೌದು. ಕೌಟುಂಬಿಕ ದೌರ್ಜನ್ಯ, ವರದಕ್ಷಿಣೆ ಅಂದ್ರೆ ಸೆಕ್ಷನ್ 498A, ಅಪಹರಣ, ಮಾನನಷ್ಟ. ಅಷ್ಟೇ ಯಾಕೆ, ಆದಾಯ ತೆರಿಗೆ ಇಲಾಖೆಯಿಂದ ತನಿಖೆ ಕೂಡ ಶುರುವಾಗುತ್ತೆ. ಬಾಪ್ರೆ! ಈ ಎಲ್ಲಾ ಷಡ್ಯಂತ್ರಗಳ ನೇರ ಪರಿಣಾಮ ಏನಾಯ್ತು ಅಂದ್ರೆ, ಗಂಡ 109 ದಿನ ಮತ್ತೆ ಆತನ ವಯಸ್ಸಾದ ತಂದೆ 103 ದಿನ ಜೈಲಿನಲ್ಲಿರಬೇಕಾಗಿ ಬಂತು. ವಯಸ್ಸಾದ ಕಾಲದಲ್ಲಿ ಮಗನ ಸಂಸಾರದ ಜಗಳಕ್ಕೆ ತಂದೆ ಜೈಲು ಸೇರಿದ್ದು ನಿಜಕ್ಕೂ ಕರುಣಾಜನಕ. ಇಲ್ಲಿ ಕುತೂಹಲಕಾರಿಯಾದ ಅಂಶ ಏನಂದ್ರೆ, ಸುಪ್ರೀಂ ಕೋರ್ಟ್ ತನ್ನ ವಿಶೇಷ ಅಧಿಕಾರವನ್ನ ಬಳಸಿದ್ದು. ಹೌದು. ಬೇರೆ ಬೇರೆ ರಾಜ್ಯಗಳಲ್ಲಿ ಇಷ್ಟೊಂದು ಕೇಸ್ಗಳಿದ್ದಾಗ ಒಂದೊಂದೇ ವರ್ಗಾವಣೆ ಮಾಡ್ತಾ ಕೂತ್ರೆ ಆಗಲ್ಲಲ್ವಾ? ಸೊ ನಮ್ಮ ಸಂವಿಧಾನದ 142ನೇ ವಿಧಿ ಕೋರ್ಟ್ಗೆ ಒಂದು ರೀತಿಯ ಮಹಾಶಕ್ತಿಯನ್ನು ಕೊಡುತ್ತೆ. ಎಕ್ಸಾಕ್ಟ್ಲಿ. ಈ ಮಹಾಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಖಂಡಿತ. ಈ 142ನೇ ವಿಧಿಯಡಿ ಸುಪ್ರೀಂ ಕೋರ್ಟ್ಗೆ ಸಂಪೂರ್ಣ ನ್ಯಾಯ ಅಂದ್ರೆ ಕಂಪ್ಲೀಟ್ ಜಸ್ಟಿಸ್ ಒದಗಿಸುವ ಪವರ್ ಇರುತ್ತೆ. ಅಂದ್ರೆ ಕೆಳಗಿನ ಕೋರ್ಟ್ಗಳ ಸಾಮಾನ್ಯ ಪ್ರಕ್ರಿಯೆಗಳನ್ನೆಲ್ಲ ಬದಿಗುತ್ತಿ, ಹೌದು, ವಿವಾದಗಳಿಗೆ ಶಾಶ್ವತ ಅಂತ್ಯ ಹಾಡಲು ಕೋರ್ಟ್ ನೇರ ಆದೇಶ ಕೊಡಬಹುದು. ಈ ಪ್ರಕರಣದಲ್ಲೂ ಅದೇ ಆಗಿದ್ದು. ಒಂದೇ ಏಟಿಗೆ ಎಲ್ಲಾ 25 ಕ್ರಿಮಿನಲ್ ಮತ್ತು ಸಿವಿಲ್ ಪ್ರಕರಣಗಳನ್ನ ಕೋರ್ಟ್ ರದ್ದುಗೊಳಿಸಿತು. ವಾವ್! ಅಂದ್ರೆ ಕಾನೂನಿನ ಪ್ರಕಾರ ಪತ್ನಿಗೆ ನೀಡಬೇಕಿದ್ದ ಆ 1.5 ಲಕ್ಷ ರೂಪಾಯಿಗಳ ಜೀವನಾಂಶವನ್ನು ಕೂಡ ರದ್ದು ಮಾಡಿತು. CRPC ಸೆಕ್ಷನ್ 125ರ ಅಡಿ ನೀಡ್ತಿದ್ದ 1.5 ಲಕ್ಷ ರೂಪಾಯಿ ಜೀವನಾಂಶವನ್ನು ರದ್ದು ಮಾಡಿತು. ಜೊತೆಗೆ ವಿಚ್ಛೇದನ ಕೂಡ ಮಂಜೂರು ಮಾಡಿತು. ಮತ್ತೆ ಮಗುವಿನ ಕಸ್ಟೋಡಿಯನ್ನ ತಾಯಿಗೆ ಕೊಟ್ಟರು, ತಂದೆಗೆ ಮಗುವನ್ನ ಭೇಟಿಯಾಗುವ ಹಕ್ಕನ್ನ ಕಡ್ಡಾಯಗೊಳಿಸ್ತು. ಹೌದು. ಈ ತೀರ್ಪಿನಲ್ಲಿ ಇನ್ನೊಂದು ರೋಚಕವಾದ ವಿಷಯವಿದೆ, ಗಮನಿಸಿ. ಅನ್ಯಾಯವಾಗಿ ಜೈಲಿಗೆ ಕಳಿಸಿದ್ದಕ್ಕೆ ಪತ್ನಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಕೋರ್ಟ್ ಹೇಳಿದ್ದು. ಅದು ನಿಜಕ್ಕೂ ದಿಟ್ಟ ನಿರ್ಧಾರ. IPS ಅಧಿಕಾರಿಯಾದ ಪತ್ನಿ ರಾಷ್ಟ್ರೀಯ ಪತ್ರಿಕೆಗಳು ಅಂದ್ರೆ ಇಂಗ್ಲಿಷ್ ಮತ್ತು ಹಿಂದಿ ಪತ್ರಿಕೆಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಬೇಷರತ್ ಕ್ಷಮೆಯಾಚನೆ ಮಾಡಬೇಕು ಅಂತ ಕೋರ್ಟ್ ಕಟ್ಟುನಿಟ್ಟಿನ ಆದೇಶ ನೀಡಿತು. ಗಂಡ ಮತ್ತೆ ಆತನ ತಂದೆ ಅನುಭವಿಸಿದ ಮಾನಸಿಕ ಹಿಂಸೆಗೆ ಇದೊಂದು ರೀತಿಯ ಸಾಂವಿಧಾನಿಕ ಸಮತೋಲನ ಅಂತಾನೆ ಹೇಳಬಹುದು. ಮತ್ತೆ ಈ ವರದಕ್ಷಿಣೆ ಕಿರುಕುಳ ಕೇಸ್ಗಳಲ್ಲಿ ಅಂದ್ರೆ ಆ ಸೆಕ್ಷನ್ 498A ಅಡಿ ದಿಢೀರಂತ ಅರೆಸ್ಟ್ ಮಾಡ್ತಾರಲ್ಲ, ಅದಕ್ಕೂ ಕೋರ್ಟ್ ಬ್ರೇಕ್ ಹಾಕಿದೆ. ನಿಖರವಾಗಿ ಹೇಳಿದ್ರಿ. ಕೌಟುಂಬಿಕ ವಿವಾದಗಳಲ್ಲಿ ಸುಖಾಸುಮ್ಮನೆ ದಿಢೀರ್ ಬಂಧನ ಮಾಡೋದನ್ನ ತಪ್ಪಿಸಲು ಕೋರ್ಟ್ ಕುಟುಂಬ ಕಲ್ಯಾಣ ಸಮಿತಿಗಳ ಪಾತ್ರವನ್ನ ಬಲವಾಗಿ ಬೆಂಬಲಿಸಿದೆ. ಅಂದ್ರೆ ದೂರ್ ಬಂದ ತಕ್ಷಣ ಗಂಡನನ್ನಾಗಲಿ ಆತನ ಮನೆಯವರನ್ನಾಗಲಿ ಜೈಲಿಗೆ ಹಾಕುವ ಬದಲು ಮೊದಲು ಈ ಸಮಿತಿಗಳು ಪ್ರಕರಣದ ಸತ್ಯಾಸತ್ಯತೆಯನ್ನ ಪರಿಶೀಲಿಸಬೇಕು ಅಂತ ಸ್ಪಷ್ಟಪಡಿಸಿದೆ. ಹಾಗಾದ್ರೆ ಇದರ ಒಟ್ಟಾರೆ ಅರ್ಥವೇನು ಅನ್ನೋದನ್ನು ವಿಶ್ಲೇಷಣೆ ಮಾಡೋದಾದ್ರೆ ನಾವು 2 ಮುಖ್ಯಾಂಶಗಳನ್ನು ನೋಡಬಹುದು. ಹೌದು. ಸಾರ್ವಜನಿಕರಿಗೆ ಇದರಲ್ಲಿ ಸ್ಪಷ್ಟವಾದ ಪಾಠ ಇದೆ. ಕಾನೂನನ್ನ ವೈಯಕ್ತಿಕ ಸೇಡಿನ ಅಸ್ತ್ರವಾಗಿ ಬಳಸಿದ್ರೆ ನ್ಯಾಯಾಲಯದ ಮುಂದೆ ಭಾರೀ ಬೆಲೆ ತೆರಬೇಕಾಗುತ್ತೆ. ಜೊತೆಗೆ ಪೋಷಕರ ನಡುವೆ ಎಷ್ಟೇ ದ್ವೇಷವಿದ್ರೂ ಮಗುವಿನ ಭವಿಷ್ಯ ಮತ್ತು ಇಬ್ಬರೂ ಪೋಷಕರ ಒಡನಾಟ ಅತಿ ಮುಖ್ಯ ಅನ್ನೋದನ್ನ ಕೋರ್ಟ್ ಎತ್ತಿ ಹಿಡಿದಿದೆ. ಇನ್ನು ವಕೀಲರು ಹಾಗೂ ಕಾನೂನು ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಹರಡಿರುವ ಕೇಸ್ಗಳನ್ನ ಒಂದೇ ಬಾರಿಗೆ ಮುಕ್ತಾಯಗೊಳಿಸಲು 142ನೇ ವಿಧಿಯನ್ನ ಹೇಗೆ ಬಳಸಬಹುದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಹಾಗೂ ಕೌಟುಂಬಿಕ ವಿವಾದಗಳಲ್ಲಿ ಅಕಾರಣ ಬಂಧನಗಳನ್ನ ತಡೆಯಲು ಈ ತೀರ್ಪು ಒಂದು ಅತ್ಯಮೂಲ್ಯ ಅಸ್ತ್ರವಾಗಿ ಕೆಲಸ ಮಾಡುತ್ತೆ. ಖಂಡಿತ. ನಿಜಕ್ಕೂ ಇದೊಂದು ಕಣ್ಣು ತೆರೆಸುವ ಚರ್ಚೆ. ಕಾನೂನನ್ನ ರಕ್ಷಿಸಬೇಕಾದವರೇ ಅದನ್ನ ಅಸ್ತ್ರವಾಗಿ ಬಳಸಿದಾಗ
ಕೋರ್ಟ್ ಮಧ್ಯಪ್ರವೇಶಿಸಿ ಸಂಪೂರ್ಣ ನ್ಯಾಯ ಒದಗಿಸ್ತು. ಆದರೆ ಹೇಳಿ. ಇಂಥ ಸಂಪೂರ್ಣ ನ್ಯಾಯ ಪಡೆಯಲು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಸಾಧ್ಯವಾಗದ ಎಷ್ಟೋ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗ್ಬೋದು ಅನ್ನೋ ಒಂದು ಗಂಭೀರ ಚಿಂತನೆಯೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ.